ಗೃಹಲಕ್ಷ್ಮಿ ಮರುಪರಿಶೀಲನೆ ಕೆವೈಸಿ ಮಾಡದಿದ್ರೆ 2,000 ರೂಪಾಯಿ ಕಟ್. ಗೃಹಲಕ್ಷ್ಮಿ ಯೋಜನೆ ಬಿಗ್ ಅಪ್ಡೇಟ್. ಏನೂ ತಿಳಿಯದವರು ಈ ಒಂದು ಕೆಲಸ ತಕ್ಷಣ ಮಾಡಲೇಬೇಕು. ನೀವು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಿದೆ. ಯಾರೆಲ್ಲ ಪರಿಶೀಲನೆ ಮಾಡಿಸಬೇಕು? ಮಾಡಿಸದಿದ್ರೆ ನಿಮ್ಮ ಖಾತೆಗೆ ಹಣ ಬರೋದು ನಿಲ್ಲುತ್ತಾ? ಏನೂ ತಿಳಿಯದ ಸಾಮಾನ್ಯ ಜನರು ಏನು ಮಾಡಬೇಕು? ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ, ಕೊನೆ ತನಕ ನೋಡಿ. ಕಳೆದ ಕೆಲವು ತಿಂಗಳುಗಳಿಂದ ಯಾರಿಗೆ ಹಣ ಬಂದಿಲ್ಲವೋ, ಆಧಾರ್ ಲಿಂಕ್ ಸಮಸ್ಯೆ ಇದೆಯೋ ಅಥವಾ ರೇಷನ್ ಕಾರ್ಡ್ನಲ್ಲಿ ಯಜಮಾನಿ ಬದಲಾಗಿದ್ದಾರೋ ಅಂತಹವರು ತಕ್ಷಣವೇ ಪರಿಶೀಲನೆಗೊಳಪಡಬೇಕು. ಯಾವುದೇ ಕಾರಣಕ್ಕೂ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ. ಕೇವಲ ನಕಲಿ ಫಲಾನುಭವಿಗಳನ್ನು ತಡೆಯಲು ಮಾತ್ರ ಈ ಪ್ರಕ್ರಿಯೆ ಅಂತ ಮುಖ್ಯಮಂತ್ರಿಯೇ ಸ್ಪಷ್ಟಪಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಈಗ ಬಯೋಮೆಟ್ರಿಕ್ ಕಡ್ಡಾಯ. ಫಲಾನುಭವಿ ಮಹಿಳೆಯರು ತಮ್ಮ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ಹೆಬ್ಬೆಟ್ಟಿನ ಗುರುತು ಅಥವಾ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ. ಇತ್ತೀಚೆಗೆ ಮೃತಪಟ್ಟವರ ಹೆಸರಲ್ಲಿ ಸುಮಾರು 115 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರೋದು ಪತ್ತೆ ಆಗಿರೋದ್ರಿಂದ ಪ್ರತಿಯೊಬ್ಬರು ತಮ್ಮ ಹೆಸರು, ವಿಳಾಸ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನು ಮರುಪರಿಶೀಲನೆ ಒಳಪಡಿಸಬೇಕಾಗತ್ತೆ. ಒಂದು ವೇಳೆ ರೇಷನ್ ಕಾರ್ಡ್ನಲ್ಲಿದ್ದ ಮಹಿಳಾ ಯಜಮಾನಿ ಮೃತಪಟ್ಟಿದ್ದರೆ ಅವರ ಡೆತ್ ಸರ್ಟಿಫಿಕೇಟ್ ನೀಡಿ ಕುಟುಂಬದ ಮತ್ತೊಬ್ಬ ಅರ್ಹ ಮಹಿಳೆಯ ಹೆಸರಿಗೆ ಯೋಜನೆಯನ್ನು ವರ್ಗಾಯಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಹಾಗಾದ್ರೆ ಇದುವರೆಗೆ ಪರಿಶೀಲನೆಗೊಳಪಡದವರ ಗತಿ ಏನು? ಜನರಲಿ ನಮ್ಮ ಹಣ ನಿಂತು ಹೋಗುತ್ತಾ ಅನ್ನೋ ಭಯ ಇರ್ಬೋದು. ಇಲ್ಲ, ಹಣ ತಕ್ಷಣವೇ ನಿಲ್ಲೋದಿಲ್ಲ. ನೀವು ಈವರೆಗೆ ಪರಿಶೀಲನೆ ಮಾಡಿಸದಿದ್ರೆ ಸರ್ಕಾರ ತಕ್ಷಣವೇ ಯೋಜನೆಯನ್ನು ರದ್ದು ಮಾಡೋದಿಲ್ಲ. ಬದಲಿಗೆ ನಿಮ್ಮ ಖಾತೆಗೆ ಹಣ ಬರೋದು ತಾತ್ಕಾಲಿಕವಾಗಿ ಹೋಲ್ಡ್ ಆಗತ್ತೆ. ಸರ್ಕಾರವು ಬಯೋಮೆಟ್ರಿಕ್ ಅಥವಾ ದಾಖಲೆ ಸರಿಪಡಿಸಲು ಸೂಕ್ತ ಕಾಲಾವಕಾಶ ನೀಡುತ್ತದೆ. ಒಮ್ಮೆ ನೀವು ದಾಖಲೆ ಸರಿಯಾಗಿ ನೀಡಿದ್ರೆ ನಿಂತು ಹೋಗಿದ್ದ ತಿಂಗಳುಗಳ ಹಣವೂ ಸೇರಿ ಒಟ್ಟಿಗೆ ಜಮಾ ಆಗುತ್ತೆ. ಏನೂ ತಿಳಿಯದ ಮುಗ್ಧ ಜನ, ಬಡವರು ಹಾಗಾದ್ರೆ ಏನ್ ಮಾಡಬೇಕು? ನಿಮಗೆ ಮೊಬೈಲ್ನಲ್ಲಿ ಮಾಡಲು ತಿಳಿಯದಿದ್ರೆ ಯಾವುದೇ ಆತಂಕ ಬೇಡ. ನಿಮ್ಮ ಗ್ರಾಮದ ಗ್ರಾಮ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ನೇರವಾಗಿ ಹೋಗುವಾಗ ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಪಾಸ್ಬುಕ್ ಹಾಗೂ ಮೊಬೈಲ್ ಅನ್ನ ಜೊತೆಯಲ್ಲೇ ಕೊಂಡೋಗಿ. ಅಲ್ಲಿನ ಅಧಿಕಾರಿಗಳು ನಿಮ್ಮ ಆಧಾರ್ ಸಂಖ್ಯೆ ಹಾಕಿ ನಿಮ್ಮ ಹೆಬ್ಬೆಟ್ಟಿನ ಗುರುತು ಅಂದ್ರೆ ಕೆವೈಸಿ ಪಡೆದು ಮರುಪರಿಶೀಲನೆಯನ್ನ ಕೇವಲ 5 ನಿಮಿಷದಲ್ಲಿ ಮುಗಿಸಿಕೊಡ್ತಾರೆ. ಇದಕ್ಕಾಗಿ ನೀವು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ. ಸ್ನೇಹಿತರೆ, ಸರ್ಕಾರ ಈ ಕ್ರಮ ಕೈಗೊಳ್ತಿರೋದು ಕೇವಲ ನಕಲಿ ಖಾತೆಗಳನ್ನು ತಡೆಯಲು ಮಾತ್ರ. ಅರ್ಹ ಬಡ ಮಹಿಳೆಯರಿಗೆ ಹಣ ನಿಲ್ಲಿಸುವುದಕ್ಕಲ್ಲ. ಆದ್ರಿಂದ ಗಾಬರಿ ಆಗಬೇಡಿ. ನಿಮ್ಮ ಸುತ್ತಮುತ್ತಲಿನ ಅನಕ್ಷರಸ್ಥ ಮಹಿಳೆಯರಿಗೆ, ವೃದ್ಧರಿಗೆ ಈ ಮಾಹಿತಿಯನ್ನು ತಿಳಿಸಿ. ಅವರ ದಾಖಲೆ ಸರಿಪಡಿಸಲು ಅವರಿಗೆ ಸಹಾಯ ಮಾಡಿ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಹಿಂದೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.